ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅನ್ನೋದು ಎಷ್ಟು ಒಂದು ಪ್ರೌಡ್ ಮೂಮೆಂಟ್, ಒಂಥರ ಗಿನ್ನಿಸ್ ದಾಖಲೆ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಬಿಗ್ ಬಾಸ್ ಅವರು ಮತ್ತು ಜಿಯೋ ಹಾಟ್ ಸ್ಟಾರ್ ಅವರು, ಅದೇ ರೀತಿ ನಮ್ಮ ಹೆಣ್ಣೋಮಲ್ ಎಲ್ಲರೂ ಒಟ್ಟಿಗೆ ಸೇರಿ ಬಿಗ್ ಬಾಸ್ ಅನ್ನು ವಿನ್ ಆದಂತವರಿಗೆ ಒಂದು ಗಿಫ್ಟ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಗಿಫ್ಟ್ ಅನ್ನೋದಕ್ಕಿಂತ ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವೆಲ್ಲರೂ ಅಂತ ಇರ್ತೀವಿ, ಅವರು ಗಿನ್ನಿಸ್ ದಾಖಲೆ ಮಾಡಿದ್ರು ಗೊತ್ತಾ, ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಅವ್ರ ಹೆಸರಿದೆ ಗೊತ್ತಾ, ಅವ್ರು ನೋಡಿ ಅಲ್ಲಿ ಅವ್ರ ಹೆಸರಿದೆ, ಆ ಬುಕ್ಸ್ ಅಲ್ಲಿ ಅವ್ರ ಹೆಸರಿದೆ, ಆಯ್ತಾ, ನಾವ್ ಅಲ್ಲಿ ನೋಡ್ದು ಅವ್ರ ಬುಕ್ಸ್ ಅಲ್ಲಿ ಆ ಫೋಟೋ ಇತ್ತು. ತುಂಬಾ ಕಡೆ ಮಾತಾಡ್ತೀವಿ ನಾವು, ನಿಮಗೆ ಗೊತ್ತಿರ್ಬೋದು ಆಯ್ತಾ ನಾನು ಯಾತ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆದಂತಹ ಗಿಲ್ಲಿ ನಟ ಅವ್ರ ಬಗ್ಗೆ. ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಕರ್ನಾಟಕಕ್ಕೆ ಸೀಮಿತವಾಗಿದ್ರು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ. ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಬರೀ ಕರ್ನಾಟಕಕ್ಕೆ ಮಾತ್ರ ಗೊತ್ತಿತ್ತು, ಆದರೆ ಈಗ ಇಡೀ ಭಾರತಕ್ಕೆ ಪರಿಚಯವಾಗಿದ್ದಾರೆ ನಮ್ಮ ಗಿಲ್ಲಿ. ನಿಜವಾಗ್ಲೂ ಸೂಪರ್. ಇಡೀ ಭಾರತಕ್ಕೇನೆ ಪರಿಚಯ ಆಗಿದ್ದಾರೆ. ಅಂದ್ರೆ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಖಾಂತರ ಇಡೀ ಭಾರತದಲ್ಲೇ ಆಯ್ತಾ ಫೇಮಸ್ ಆದ್ರು ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಚಿರಪರಿಚಿತರಾದ್ರು ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಪೀಠಿಕೆ ಯಾಕೆ ಆಗ್ತಿದೀನಿ ಅಂತಿದ್ದೀರಾ? ಬಿಗ್ ಬಾಸ್ ಅವರು ಒಂದು ಟೇಬಲ್ ಬುಕ್ಸ್ ಅನ್ನೋದನ್ನ ಬುಕ್ಸ್ ರೆಡಿ ಮಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ಸಿಗೋಸ್ಕರವಾಗಿ. ಒಂದು ಬಿಗ್ ಬಾಸ್ ಕಣ್ಣಿರುವಂತಹ ಒಂದು ಬುಕ್ಸ್ ಅದು, ಆಯ್ತಾ. ಆ ಬುಕ್ಸ್ ನಾವು ಓಪನ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಎಷ್ಟು ಭಾಷೆಗಳಲ್ಲಿ ಬಿಗ್ ಬಾಸ್ ಬರ್ತಾ ಇದೆ, ಅಷ್ಟು ಭಾಷೆಗಳಿಗೆ ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ಗಳ ಒಂದು ಭಾವಚಿತ್ರ, ಅವ್ರು ಯಾವ ಸೀಸನ್ ಅಲ್ಲಿ ವಿನ್ ಆದ್ರು, ಯಾವ ಲ್ಯಾಂಗ್ವೇಜ್ ಅಲ್ಲಿ ವಿನ್ ಆದ್ರು ಅಂತೇಳಿ ಬರೆದು ಅವರ ಫೋಟೋವನ್ನ ಪಬ್ಲಿಷ್ ಮಾಡಿದೆ. ಆ ಒಂದು ಬುಕ್ಕನ್ನ ಪ್ರತಿ ಲ್ಯಾಂಗ್ವೇಜಿನ ಬಿಗ್ ಬಾಸ್ ವಿನ್ನರ್ಸ್ ಮನೆಗೆ ತಲುಪಿಸುವಂತ ಕೆಲಸವನ್ನ ಬಿಗ್ ಬಾಸ್ ಟೀಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ಆ ಬುಕ್ಸ್ ನಿಜವಾಗ್ಲೂ ಕೂಡ ಪ್ರತಿ ಬಿಗ್ ಬಾಸ್ ವಿನ್ನರ್ ಮನೆಯ ಟೇಬಲ್ ಮೇಲೆ ಆ ಬುಕ್ಸ್ ಇರುತ್ತೆ. ನೀವು ಯಾರೇ ಹೋದ್ರು ಕೂಡ ಅದನ್ನ ನೋಡಿ ಬಿಗ್ ಬಾಸ್ ವಿನ್ನರ್ ಇವರು. ಬಿಗ್ ಬಾಸ್ ಕರ್ನಾಟಕದಲ್ಲಿ ಬಿಗ್ ಬಾಸ್ 12 ವಿನ್ ಆಗಿದ್ಯಾರು? ಗಿಲ್ಲಿ. ಹಿಂದಿ ಅಂದ್ರೆ ಬಿಗ್ ಬಾಸ್ ಹಿಂದಿಯಲ್ಲಿ ವಿನ್ ಆಗಿದಂತಹ ಕಂಟೆಸ್ಟೆಂಟ್ ಯಾರು? ಈ ತರ ನಿಜವಾಗ್ಲೂ ಕೂಡ ಈ ಬುಕ್ಸ್ ಓಪನ್ ಮಾಡಿ ನೋಡಿದ್ರೆ ಗಿಲ್ಲಿ ಅವರ ಒಂದು ದೊಡ್ಡ ಭಾವಚಿತ್ರ, ಅದರ ಕೆಳಗಡೆ ಅವ್ರು ಯಾವ ಸೀಸನ್ ವಿನ್ ಆಗಿದ್ದಾರೆ. ನಿಜವಾಗ್ಲೂ ಗ್ರೇಟ್ 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 ಗ್ರೇಟ್. ನೀವು ಈ ಬುಕ್ಸ್ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ವೋ ಸುಮ್ನೆ ಆಮೇಲೆ ಬಂದು ಕಮೆಂಟ್ ಮಾಡ್ಬೇಡಿ ಆಯ್ತಾ. ಈ ಒಂದು ಬುಕ್ಸ್ ಲೈಫ್ ಲಾಂಗ್ ಇರುತ್ತೆ. ಬಿಗ್ ಬಾಸ್ ಅವರು ಮತ್ತು ಎಂಡೋಮಾಲ್, ಅದೇ ರೀತಿ ಜಿಯೋ ಹಾಟ್ ಸ್ಟಾರ್ ಅವರು ಬಿಡುಗಡೆ ಮಾಡಿರುವಂತಹ ಏನು ಈ ಬಿಗ್ ರಿಯಾಲಿಟಿ ಶೋನ ಬಿಗ್ ಬಾಸ್ ವಿನ್ನರ್ಸ್ಗೆ ಕೊಡುವಂತಹ ಈ ಬುಕ್ಸ್ ಏನಿದೆ, ಬರೀ ಬಿಗ್ ಬಾಸ್ ವಿನ್ನರ್ಸಿಗೆ ಅಷ್ಟೇ ಅಲ್ಲ, ಇದನ್ನ ನಿಜವಾಗ್ಲೂ ಕೂಡ ದೊಡ್ಡ ದೊಡ್ಡ ಒಂದು ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಶಾಪ್ಗಳಲ್ಲಿ, ಆಯ್ತಾ, ಅದೊಂದು ಕಾಫಿ ಶಾಪ್ ಆಗಿರ್ಬೋದು, ದೊಡ್ಡ ದೊಡ್ಡದು ಆಯ್ತಾ, ಯಾಕೆಂದ್ರೆ ವೇಟಿಂಗ್ ಮಾಡುವಂತಹ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಇಂಥ ಬುಕ್ಸ್ ಆಯ್ತಾ ಅದನ್ನ ತೆಗೆದು ನೋಡುವಂತಹ ಒಂದು ಬುಕ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಪ್ರತಿ ಆಫೀಸ್ ಟೇಬಲ್ ಅಲ್ಲಿ ಈ ಬುಕ್ಸ್ ಇರುತ್ತೆ ಆಯ್ತಾ, ಪ್ರತಿ ಕಾಫಿ ಶಾಪ್ ಗಳಲ್ಲಿ ಈ ಬುಕ್ಸ್ ಇರುತ್ತೆ. ನಿಜವಾಗ್ಲೂ ತೆಗೆದು ನೋಡಿ ಖುಷಿ ಪಡ್ಬೋದು. ಎಲ್ಲಾ ಲ್ಯಾಂಗ್ವೇಜಿನ ವಿನ್ನರ್ಗಳು ಆ ಬಿಗ್ ಬಾಸ್ ಬುಕ್ಸ್ ಅಲ್ಲಿ ಇರ್ತಾರೆ. ಬಿಗ್ ಬಾಸ್ ಬಿಗ್ ರಿಯಾಲಿಟಿ ಶೋನ ಒಂದು ಬಿಗ್ ಬಾಸ್ ಬುಕ್ಸ್, ಅದನ್ನ ನೀವು ಚಿಕ್ಕದಾಗಿ ಯೋಚನೆ ಮಾಡ್ಬೋದು, ಏನ್ ಅದ್ರಲ್ಲಿ ಏನ್ ಸ್ಪೆಷಲ್ ಇದೆ ಅಂತ. ಗುರು, ಇಡೀ ಭಾರತದಲ್ಲಿ ಆ ಬುಕ್ಸ್ ಎಲ್ಲಾ ಕಡೆ ಇರುತ್ತೆ. ಬಿಗ್ ಬಾಸ್ ಅಂದ್ರೆ ಹಿಂದಿ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಅವರ ಮನೆಗಳಲ್ಲೂ ಇರುತ್ತೆ. ಅವರ ತೆಗೆದು ನೋಡಿ, ಓಕೆ ಗಿಲ್ಲಿ ನಟ ಕರ್ನಾಟಕ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ವಿನ್ ಆಗಿದ್ದಾನೆ, ಓಕೆ ಇವನ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿ ಅವ್ರನ್ನ ನೋಡ್ತಾರೆ. ಓಕೆ ಇಷ್ಟು ಓಟ್ ತಗೊಂಡು ವಿನ್ ಆಗಿದಾರ. ಪ್ರತಿಯೊಬ್ಬ ಬುಕ್ಸ್ ನೋಡೋರು ಅದರಲ್ಲಿ ಗಿಲ್ಲಿ ಫೋಟೋ ನೋಡಿದಾಗ ಓಕೆ ಕರ್ನಾಟಕದಲ್ಲಿ ಒಬ್ಬ ಕನ್ನಡ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ 12 ತುಂಬಾ ತುಂಬಾ ಆಯ್ತಾ ಓಟ್ ಪಡೆದು ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ ಇವರು ಅಂತೇಳಿ ಪ್ರತಿಯೊಬ್ಬರು ಗಿಲ್ಲಿ ಅವರ ಐಡಿನ ಸರ್ಚ್ ಮಾಡ್ತಾರೆ, ಗಿಲ್ಲಿ ಅವರ ಊರನ್ನ ಸರ್ಚ್ ಮಾಡ್ತಾರೆ ಆಯ್ತಾ, ಗಿಲ್ಲಿಯ ಮನೆಯ ಬಗ್ಗೆ ತಿಳ್ಕೊಂತಾರೆ, ಗಿಲ್ಲಿಯ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಂತಾರೆ. ಗಿಲ್ಲಿಯನ್ನ ನಿಜವಾಗ್ಲೂ ಕೂಡ ಇಡೀ ಇಂಡಿಯಾವೇ ಸರ್ಚ್ ಮಾಡಿ ನೋಡುತ್ತೆ.
ಇದು ಗೊತ್ತಿಲ್ದವ್ರು ಆಯ್ತಾ, ಇದೇನು ದೊಡ್ಡ ವಿಷಯನ ಹಾಗೆ ಅದೇ ಏನ್ ಹೇಳ್ತೀನಿ ಹೇಳಿ, ನಾಲೆಡ್ಜ್ ಇಲ್ದವ್ರು ಹೇಳ್ತಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ, ಸರಿನಾ? ಇದು ಯಾವ ತರ ಬುಕ್ಸ್ ಅನ್ನೋದು ನಿಮಗೆ ಇನ್ನೂ ಗೊತ್ತಿಲ್ಲ. ಲೈಫ್ ಲಾಂಗ್ ಜೊತೆಯಲ್ಲಿರುವಂತಹ ಪುಸ್ತಕ ಇದು. ಲೈಫ್ ಲಾಂಗ್ ಒಂದು ಮನೆಯಲ್ಲಿ, ಒಬ್ಬ ಬಿಗ್ ಬಾಸ್ ವಿನ್ನರ್ ಮನೆಯಲ್ಲಿ ಒಂದು ಲೈಫ್ ಲಾಂಗ್ ಇರುವಂತಹ ಪುಸ್ತಕ. ಗಿಲ್ಲಿಯವರ ಪರಂಪರೆಗೆ ತನ್ನ ಮಕ್ಕಳಿಗೆ ತೋರಿಸ್ಬೋದು. ನೋಡು, ಇದು ವರ್ಲ್ಡ್ ಬಿಗ್ ರಿಯಾಲಿಟಿ ಶೋನ ಪುಸ್ತಕ. ಇದು ಇಸ್ ಎ ಬುಕ್. ಇದ್ರಲ್ಲಿ ನೋಡು, ನಾನು ವಿನ್ನರ್ ಆಗಿರುವಂತದ್ದು ಬಂದಿದೆ. ಇದು ಆಯ್ತಾ, ನಾನಿದು ಅಂತ ತೋರಿಸ್ಬೋದು ಅಂತ ಒಂದು ಪುಸ್ತಕದಲ್ಲಿ. ಯಾವುದೋ ಮಂಡ್ಯದ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ ಒಬ್ಬ ರೈತಾಪಿ ಕುಟುಂಬದ ಒಬ್ಬ ಹುಡುಗ ಇವತ್ತು ಇಡೀ ಭಾರತದ ರಿಯಾಲಿಟಿ ಶೋನ ಒಂದು ಬಾಪ್ ಅಂತಾನೆ ಕರೀತಾರೆ. ಬಿಗ್ ಬಾಸ್ ಅಂದ್ರೆ ರಿಯಾಲಿಟಿ ಶೋಗಳಿಗೆನೆ ಒಂದು ಬಾಪ್ ಅಂತ ಕರೀತಾರೆ. ಅಂತಹ ರಿಯಾಲಿಟಿ ಶೋನ ಒಂದು ಜಿಯೋ ಹಾಟ್ ಸ್ಟಾರ್, ಅದೇ ರೀತಿ ಬಿಗ್ ಬಾಸ್ ಅವರು ಬಿಡುಗಡೆ ಮಾಡಿರುವಂತಹ ಬಿಗ್ ಬಾಸ್ ಟೇಬಲ್ ಬುಕ್ಸ್ ಅಲ್ಲಿ ಇವತ್ತು ನಮ್ಮ ಗಿಲ್ಲಿಯವರ ಫೋಟೋ ಇದೆ. ಗಿಲ್ಲಿಯವರ ಬಗ್ಗೆ ಆ ವಿನ್ನಿಂಗ್ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ ನಾನು. ಇಲ್ಲಿ ನೀವ್ ಅಂದ್ಕೋಬಹುದು ಆಯ್ತಾ, ಗಿಲ್ಲಿ ಒಬ್ಬನ ಫೋಟೋನೇ ಇದೆಯಾ, ಬೇರೆ ಫೋಟೋ ಇಲ್ವಾ ಅಂತ. ಅಫ್ಕೋರ್ಸ್ ಇದೆ. ಪ್ರತಿ ಭಾಷೆಯಲ್ಲಿ ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ಗಳ ಫೋಟೋ ಇದೆ. ಯೋಚನೆ ಮಾಡಿ, ಒಂದು ಹೆಣ್ಮಗಳು ಹಿಂದಿ ಅನ್ನೋ ವಿನ್ ಆದಂತಹ ಒಂದು ಹೆಣ್ಮಗಳು, ಅದರ ಜೊತೆಗೆ ನಮ್ಮ ಕನ್ನಡ ಬಿಗ್ ಬಾಸ್ ನ ವಿನ್ ಆದಂತಹ ಒಬ್ಬ ಆಯ್ತಾ ಹುಡುಗ ಆಯ್ತಾ. ಈಗ ಫೋಟೋಗಳು ಇದ್ದಾಗ ಕಣ್ಣು ಆಯ್ತಾ ಆ ಹಿಂದಿ ಬಿಗ್ ಬಾಸ್ ವಿನ್ ಆಗಿರುವಂತಹ ಹೆಣ್ಮಗಳು ನೋಡೋತ್ತಿಗೆ ಕಣ್ಣು ನಮ್ ಗಿಲ್ಲಿ ಮೇಲೆ ಬೀಳುತ್ತೆ. ಓಕೆ ಗಿಲ್ಲಿ, ಓಕೆ ಸರ್ಚ್ ಮಾಡೋಣ, ಕರ್ನಾಟಕದಲ್ಲಿ ಬಿಗ್ ಬಾಸ್ 12 ವಿನ್ ಆಗಿದ್ದಾನೆ, ನೋಡೋಣ ಅವನ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ಗಿನ್ನಿಸ್ ದಾಖಲೆ ಅಷ್ಟು ದೊಡ್ಡದಿಲ್ಲದೆ ಇರ್ಬೋದು, ಬಟ್ ಬಿಗ್ ರಿಯಾಲಿಟಿ ಶೋನ ಒಂದು ಬಿಗ್ ಬುಕ್ಸ್ ಅಲ್ಲಿ ನಮ್ಮ ಗಿಲ್ಲಿಯವರ ಫೋಟೋ ಮತ್ತೆ ಅವರ ವಿನ್ನಿಂಗ್ ಆಯ್ತಾ ಆ ವಿಷಯ ಪ್ರಿಂಟ್ ಆಗಿ ಬಂದಿರೋದಿದೆಯಲ್ಲ, ನಿಜವಾಗ್ಲೂ ಗ್ರೇಟ್. ಈ ಬುಕ್ಸ್ ಎಲ್ಲ ವಿನ್ನರ್ಸ್ ಮನೇಲಿರುತ್ತೆ. ಇದು ನಿಮ್ಗೆ ನಿಜವಾಗ್ಲೂ ಕೂಡ ಇದೊಂದು ಬಿಗ್ ಅಚೀವ್ಮೆಂಟ್. ಗಿಲ್ಲಿಗಂತೂ ಇದೊಂದು ಬಿಗ್ ಅಚೀವ್ಮೆಂಟ್. ಅದರೊಟ್ಟಿಗೆ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಬಿಗ್ ಬಾಸ್ 12 ಅಷ್ಟೊಂದು TRP ತಗಂಟು, ಅಷ್ಟೊಂದು ಅದು ಮೇಲಕ್ಕೆ ಹೋಯ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನ ನೋಡೋದೇನಕ್ರಿ, ಒಂದು ಎಂಟರ್ಟೈನ್ಮೆಂಟ್ಗ್ರಿ, ಒಂದು ಎಂಟರ್ಟೈನ್ಮೆಂಟ್ಗೆ, ಒಂದು ಫನ್ನಿಗೆ ರೀ ಬಿಗ್ ಬಾಸ್ ನೋಡೋದು. ಅಂತಹ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಂತವ್ರು ಗಿಲ್ಲಿ, ಅಂತಹ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಗಿಲ್ಲಿ. ಹಾಗಾಗಿ ಬಿಗ್ ಬಾಸ್ 12 ಆ ಮಟ್ಟಕ್ಕೆ ರೀಚ್ ಆಯ್ತು. ಒಬ್ಬ ಆಯ್ತಾ ಒಂದು ಆಫೀಸಿಗೆ ಹೋಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದು ಬರುವಂತವನಿಗೆ ಒಂದು ಟಿವಿ ಮುಂದೆ ಕುತ್ಕೊಂಡು ಬಿಗ್ ಬಾಸ್ ಆನ್ ಮಾಡಿದ್ರೆ, ಗುರು ಗಿಲ್ಲಿ ನೋಡಿ ಏನೋ ಒಂಥರ ಖುಷಿ ಆಗುತ್ತೆ ಗುರು ಅನ್ನೋ ಒಂದು ಆ ಮಾತು ಬರುತ್ತಲ್ಲ, ಅಷ್ಟು ಸಾಕ್ರಿ. ಅದು ಅವತ್ತೇ ಗಿಲ್ಲಿ ವಿನ್ ಆದ. ಇದನ್ನ ಬಿಗ್ ಬಾಸ್ 12 ಟೈಮ್ ಅಲ್ಲಿ ತುಂಬಾ ಜನ ಬಾಯಲ್ಲಿ ಬಂದಿದೆ ಆಯ್ತಾ. ಕರೆಕ್ಟ್ ಶಾರ್ಪ್ ಬಿಗ್ ಬಾಸ್ ಬರೋ ಟೈಮಿಗೆ ಎಲ್ಲಿದ್ರು ಕೂಡ ಬಂದು ಟಿವಿ ಮೇಲೆ ಆಯ್ತಾ, ಟಿವಿ ಮುಂದೆ ಕೂರಿಸ್ತಾ ಇತ್ತು ನಮ್ಮ ಗಿಲ್ಲಿ ಬಂದಂತಹ ಬಿಗ್ ಬಾಸ್ 12. ಎಲ್ಲಿದ್ದರೂ ಕೂಡ ಗಿಲ್ಲಿ ನೋಡ್ಬೇಕು, ಬಿಗ್ ಬಾಸ್ ನೋಡ್ಬೇಕು ಅಂತ ಬಂದು ಶಾರ್ಪ್ ಆಗಿ ಬಿಗ್ ಬಾಸ್ ಬರೋ ಟೈಮಿಗೆ ಟಿವಿ ಮುಂದೆ ಕುತ್ಕೊಳ್ತಾ ಇದ್ರು. ಇದಲ್ವಾ ಸಾಧನೆ? ನಿಜವಾಗ್ಲು ಇಸ್ ಎ ಬೆಸ್ಟ್ ವಿನ್ನರ್ ಬಿಗ್ ಬಾಸ್ ಕನ್ನಡ ಸೀಸನ್ 12. ಯಾಕೆಂದ್ರೆ ಒಬ್ಬ ನಿಜವಾಗ್ಲೂ ಕೂಡ ಅರ್ಹತೆ ಇರುವಂತಹ ವ್ಯಕ್ತಿ ವಿನ್ ಆಗಿದ್ದಾರೆ ಬಿಗ್ ಬಾಸ್ 12 ಅಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿಗೆ ವಿನ್ನಿಂಗ್ ಅಷ್ಟೇ ತಂದ್ಕೊಡ್ಲಿಲ್ಲ, ಗಿಲ್ಲಿಯ ವ್ಯಕ್ತಿತ್ವನೇ ಆಯ್ತಾ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಗಿಲ್ಲಿ ಅಂತ ಎಷ್ಟು ಜನಕ್ಕೆ ಗೊತ್ತೋ, ಅದೇ ರೀತಿ ಗಿಲ್ಲಿ ಅಂದ ತಕ್ಷಣನೇ ಒಂದು ಪುಟ್ಟ ಮಗು ಕೂಡ ಗಿಲ್ಲಿ ಪಲಾರ್ ಗಿಲ್ಲಿ ಅಂತ ಹೇಳೋದು. ಹಾಗಾಗಿ ಈ ಪಲಾರ್ ಅನ್ನೋ ಸಿನಿಮಾ ಕೂಡ ಅದೇ ಮಟ್ಟಕ್ಕೆ ಯಶಸ್ಸಾಗ್ಲಿ. ಪಲಾರ್ ಸಿನಿಮಾ ವೆರಿ ಸೂನ್ ನಿಮ್ ಮುಂದೆ ಬರುತ್ತೆ. ಯಾಕೆಂದ್ರೆ ಆಲ್ರೆಡಿ ಫಸ್ಟ್ ಶೆಡ್ಯೂಲ್ ಸಿನಿಮಾದ ಒಂದು ಶೂಟಿಂಗ್ ಏನಿದೆ ಕ್ಲಿಯರ್ ಆಗಿದೆ. ಅದೇ ರೀತಿ ಏನು ಸಾಂಗು, ಫೈಟು, ಎಡಿಟಿಂಗು ಆಯ್ತಾ, ಅದೇ ರೀತಿ ಡಬ್ಬಿಂಗು ಇವೆಲ್ಲ ಮುಕ್ತಾಯ ಆಗಿ ಸೆನ್ಸರಿಗೆ ಹೋದ್ರೆ ಇದೇ ವರ್ಷ ಎಂಡಲ್ಲಿ ಪಲಾರ್ ಸಿನಿಮಾ ಬರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಒಂದು ತಿಳ್ಕೊಳ್ಳಿ, ಒಬ್ಬ ಆಯ್ತಾ ಒಂದು ಹುಡುಗ ಆಯ್ತಾ, ನಾನು ಗೆಲ್ಲಬೇಕು ಅಂತೇಳಿ ಆಯ್ತಾ ಬೆಂಗಳೂರು ಬಸ್ ಹತ್ಕೊಂಡ್ ಬಂದಂತಹ ಹುಡುಗ, ಪಾಕೆಟ್ ಅಲ್ಲಿ 10 ರೂಪಾಯಿ ದುಡ್ಡಿಲ್ದಂಗೆ ಬೆಂಗಳೂರು ಬಸ್ ಹತ್ಕೊಂಡ್ ಬಂದಂತಹ ಹುಡುಗ ಇವತ್ತು ಇಡೀ ಭಾರತದ ಬಿಗ್ ರಿಯಾಲಿಟಿ ಶೋನ ಒಂದು ಬುಕ್ ಅಲ್ಲಿ ಅವನ ಹೆಸರು ಆಯ್ತಾ ಅಚ್ಚಿಳಿಯದಂತೆ ಉಳಿದಿದೆ ಅಂತಂದ್ರೆ
ಇದು ರೀ ನಿಜವಾದ ಗೆಲ್ಲು. ಆಲ್ ದ ಬೆಸ್ಟ್ ಗಿಲ್ಲಿ. ಬಾಯ್.